ನಮಸ್ಕಾರ ವೈಭವ ನ್ಯೂಸ್ಗೆ ಸ್ವಾಗತ. ಭಾರತೀಯ ಸೇನೆಯಲ್ಲಿ ಸುರೇಶ್ ಎಂಬವರು 21 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಆಗಮಿಸಿದ್ದು, ಅವರನ್ನು ನಗರದ ಗಾಂಧಿ ವೃತ್ತದಿಂದ ಅವರ ನಿವಾಸಕ್ಕೆ ಡೊಳ್ಳಿನ ವಾದ್ಯಗಳೊಂದಿಗೆ ಎನ್ಸಿಸಿ ಪಥಸಂಚಲನದ ಜೊತೆ ಮೆರವಣಿಗೆ ಮಾಡಲಾಯಿತು. ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಗಾಂಧಿ ವೃತ್ತಕ್ಕೆ ಕರೆತಂದು ನಾಗರಿಕ ಸನ್ಮಾನ ಮಾಡುವ ಮೂಲಕ ಅವರ ನಿವಾಸದವರೆಗೂ ಅದ್ದೂರಿ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ಮಾಜಿ ಸೈನಿಕರಾದ ವೀರೇಶ್ ಯಾದವ್ ಸುಕಾಲ್ಪೇಟೆ ಮಾತನಾಡಿ, ದೇಶ ಸುರಕ್ಷಿತವಾಗಿ ಇರಬೇಕಾದರೆ ಸೈನಿಕ ಶ್ರಮ ಮತ್ತು ಸುಭಿಕ್ಷೆಯಿಂದ ಇರಬೇಕಾದರೆ ರೈತನ ಶ್ರಮ ಪ್ರಮುಖವಾಗಿರುತ್ತದೆ. ಪ್ರತಿಯೊಬ್ಬರು ಶಾಂತಿಯಿಂದ ನಿದ್ರಿಸಬೇಕೆಂದರೆ ದೇಶ ಕಾಯುವ ಸೈನಿಕರ ಪಾತ್ರ ಪ್ರಮುಖವಾದುದು. ತಂದೆ ತಾಯಿ ಕುಟುಂಬ ಕೈಬಿಟ್ಟು ಮೈ ಕೊರೆಯುವ ಚಳಿ ಸುಡುವ ಬಿಸಿಲು ಲೆಕ್ಕಿಸದೆ ಸೈನಿಕ ಕೆಲಸ ಮಾಡುತ್ತಿರುವುದರಿಂದ ದೇಶದ ಜನತೆ ನೆಮ್ಮದಿಯಿಂದ ಇರಲು ಸಾಧ್ಯವಾಗಿದೆ. ಸೈನಿಕನನ್ನು ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಿಂಧನೂರು ತಾಲೂಕಿನ ಸೈನಿಕರಾದ ರುದ್ರಪ್ಪ ನಾಗರಾಜ್ ತುರ್ವಿಹಾಳ್, ಸಂತೋಷ್ ಕುಮಾರ್ ಮಳ್ಳಿ, ಅಮರೇಶ್ ಹಡಪದ, ನೀಲಪ್ಪ ಲಿಂಗಸಗೂರು, ರಾಜಪ್ಪ ಮಸ್ಕಿ, ರಾಜು ಸಾಬ್ ಸೇರಿದಂತೆ ಅನೇಕರಿದ್ದರು. ಸುರೇಶ್ ಎಂಬುವರು ಭಾರತೀಯ ಸೇನೆಯಲ್ಲಿ ನಾನಾ ಗಡಿಗಳಲ್ಲಿ 21 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದು ಇಂದು ನಮ್ಮ ಸಿಂಧನೂರು ನೆನೆಸಿದರೆ ಅದು ನಮ್ಮ ಸಿಂಧನೂರು ಜನತೆಗೆ ಖುಷಿ ವಿಷಯ. ಈ ಕಾರ್ಯಕ್ರಮಕ್ಕೆ ಸಿಂಧನೂರಿನ ಎಲ್ಲ ಬಂಧು ಬಾಂಧವರು, ನಾಗರಿಕರು ಎಲ್ಲರೂ ಸಹಕಾರ ಕೊಟ್ಟು ಬಂದಿದ್ದಕ್ಕಾಗಿ ಮಕ್ಕಳನ್ನು ನಿರ್ವಹಿಸ್ತೀನಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ದಿನಗಳಲ್ಲಿ ಇವತ್ತು 22% ನಾವು ಭಾರತೀಯ ಸೈನಿಕರು ಭಾರತೀಯ ಗಡಿಯಲ್ಲಿ ಬರುತ್ತಿರ್ಬೇಕಾದ್ರೆ -40 ಮತ್ತು 42ರವರೆಗೆ ಮನೆಯಲ್ಲಿ ಇದ್ಕೊಂಡು ಅಂತ ಚಳಿಯಿಂದ ರಾಜಸ್ಥಾನಕ್ಕೆ ಬಂದಾಗ +48 ಮತ್ತು 50 ಇರ್ತಕ್ಕಂಥ ಉಷ್ಣಾಂಶದಲ್ಲಿ ಕೂಡ ನೌಕರಿ ಮಾಡ್ತಕ್ಕಂಥ ನಾವು ತಾವೆಲ್ಲ ಕಂಡಿದ್ರಿ. ಸೊ ಅದಕ್ಕಾಗಿ ಈ ಸಂದರ್ಭದಲ್ಲಿ ಸೈನಿಕರ ಜೊತೆಗೇನೆ ನಮ್ಮ ಲಾಲ್ಬಾಗ್ ಮಾತಾಡಿದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಸೊ ನಾವು ಬೆಳಿಗ್ಗೆ ನಾಷ್ಟ ಮಾಡಿದ್ವಿ ಮತ್ತು ತನ್ನ ತಿಂತಿದ್ವಿ ಅಂತೇಳಿ ಅದಕ್ಕೆಲ್ಲ ಕಾರಣಗಳು ಯಾರಂತೇಳಿದ್ರೆ ನಮ್ಮ ರೈತರು. ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ಸುಖ ನಿದ್ರೆ ಮಾಡ್ತಾ ಇದೀವಿ, ನಾವು ಒಟ್ಟಿಗೆ ಕಲ್ತಿದೀವಿ, ಈ ತರ ಫಂಕ್ಷನ್ ಮಾಡ್ತಾ ಇದೀವಿ, ನೆಮ್ಮದಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ಯಾರಂತಂದ್ರೆ ನಮ್ಮ ಭಾರತೀಯ ಸೈನಿಕರು. ಸೊ ಅದಕ್ಕಾಗಿ ಈ ಸಂದರ್ಭದಲ್ಲಿ ರೈತರು ಮತ್ತು ಸೈನಿಕರು ನೆನೆಸುತ್ತಾ ಈ ಸುರೇಶ್ ಅಮ್ಮರವರು ತಾಣಿಗೆ ಆಗಮಿಸಿದ್ದು ಅವರ ಮುಂದಿನ ಜೀವನ ಸುಖವಾಗಿರಲಿ, ಆ ದೇವರು ಆಯುಷ್ಯ ಆರೋಗ್ಯ. ನಗರಸಭೆ ವ್ಯಾಪ್ತಿಯಲ್ಲಿನ ದಿನದ ಮಾರುಕಟ್ಟೆ, ವಾರದ ಮಾರುಕಟ್ಟೆ, ಮಾಂಸ ಮಾರಾಟ ಅಂಗಡಿಗಳು, ದನದ ಸಂತೆ ಇವುಗಳಿಗೆ 2024-25ನೇ ಸಾಲಿನ ಅವಧಿಯ ವಿವಿಧ ಮಾರುಕಟ್ಟೆ ಸುಂಕ ವಸೂಲಾತಿ ಇವುಗಳಿಗೆ ಬಹಿರಂಗ ಹರಾಜು ಪ್ರಕ್ರಿಯೆ ಇಂದು ನಗರಸಭೆ ಕಾರ್ಯಾಲಯದ ಸಭಾಂಗಣದಲ್ಲಿ ನಡೆಯಿತು. ಸವಾಲಿನ ಅಂತಿಮ ಮೊತ್ತಕ್ಕೆ 18% ಜಿಎಸ್ಟಿ ತೆರಿಗೆಯನ್ನು ಬಿಡ್ದಾರರು ಹರಾಜು ಪ್ರಕ್ರಿಯೆ ದಿನದಂದು ಅಥವಾ 3 ದಿನಗಳ ಒಳಗೆ ಸಂದಾಯ ಮಾಡತಕ್ಕದ್ದು ಎಂಬ ನಿಯಮ ಹರಾಜು ಪ್ರಕ್ರಿಯೆಯಲ್ಲಿ ಒಳಗೊಂಡಿತ್ತು. ಸಾರ್ವಜನಿಕ ಪ್ರಕಟಣೆ ಆಧರಿಸಿ ನಗರಸಭೆ ಕಾರ್ಯಾಲಯದಲ್ಲಿ 2024-25ನೇ ಸಾಲಿನ ಅವಧಿಗೆ ಏಪ್ರಿಲ್ 2024ರಿಂದ ಮಾರ್ಚ್ 2025 ಅಂತ್ಯದವರೆಗೆ ಗುತ್ತಿಗೆ ನೀಡುವ ಸಲುವಾಗಿ ಬಹಿರಂಗ ಹರಾಜು ನಡೆಯಿತು.
ಇದರಲ್ಲಿ ಬಿಡ್ದಾರರು ಪಾಲ್ಗೊಂಡಿದ್ದರು. ದಿನದ ಮಾರುಕಟ್ಟೆ ಹರಾಜಿನಲ್ಲಿ ಒಟ್ಟು 26 ಬಿಡ್ದಾರರು ಪಾಲ್ಗೊಂಡಿದ್ದರು. ದಿನದ ಮಾರುಕಟ್ಟೆ 20,22,000 ರೂಪಾಯಿ. ಬಿಡ್ದಾರ ಸುರೇಶ್ ಸುಕಾಲ್ಪೇಟೆ ಹಾಗೂ ವಾರದ ಸಂತೆ ಬಿಡ್ದಾರ ವೀರೇಶ್ ಹಟ್ಟಿ 6,20,000 ರೂಪಾಯಿಗೆ ಹರಾಜು ಆಯಿತು. ದನದ ಸಂತೆಯ ಹರಾಜು 3,90,000ಕ್ಕೆ ಕಮಲಿ ಬಾಬು. ಮಾಂಸ ಮಾರಾಟ ಅಂಗಡಿ 80,000ಕ್ಕೆ ಶಿವಶಂಕರ್ ಬಾದರ್ಲಿಗೆ ಹರಾಜು ಆಯಿತು. ಈ ಹರಾಜು ಪ್ರಕ್ರಿಯೆಯಲ್ಲಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು, ನಗರಸಭೆ ಮಾಜಿ ಉಪಾಧ್ಯಕ್ಷ ಮುರ್ತುಜಾ ಹುಸೇನ್, ಸದಸ್ಯರಾದ ವೀರೇಶ್ ಹಟ್ಟಿ, ಸುರೇಶ್ ಜಾಧವ್, ಸಿಬ್ಬಂದಿಗಳಾದ ಲಕ್ಷ್ಮೀಪತಿ, ಮಾಧುರಿ ಸೇರಿದಂತೆ ವೆಂಕಟೇಶ್ ಗಿರ್ಜಾಲಿ, ವೀರೇಶ್ ಬಾವಿಮನಿ, ಶೆಂಬಣ್ಣ ಸುಕಲ್ಪೇಟೆ, ಅಮರೇಶ್ ಗಿರ್ಜಾಲಿ, ನಾಗರಾಜ್ ಕವಿತಾಳ್, ಶರಣಬಸವ ಭಂಗಿ, ಪ್ರಶಾಂತ್ ಕಿಲ್ಲೇದ್ ಸೇರಿದಂತೆ ಅನೇಕ ಬಿಡ್ದಾರರು ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಕುಂಬಾರ ಸಮಾಜದ ತಾಲೂಕಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಆದೇಶಪ್ಪ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಎಂದು ಕುಂಬಾರ ಸಮಾಜದ ಜಿಲ್ಲಾಧ್ಯಕ್ಷ ಚನ್ನಬಸವ ಅಲವನೂರ್ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಾ ಕುಂಬಾರ ಸಮಾಜದ ವಿವಿಧ ಪದಾಧಿಕಾರಿಗಳನ್ನು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಕುಂಬಾರ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಪಂಗಡ. ಎಲ್ಲರೂ ಒಗ್ಗಟ್ಟಾಗಿ ಸಮಾಜವನ್ನು ಸಬಲೀಕರಣ ಮಾಡಲು ಸಂಘದ ಅವಶ್ಯಕತೆ ಇದೆ ಎಂದರು. ಉಪಾಧ್ಯಕ್ಷರಾಗಿ ವೀರೇಶ್ ಅಯ್ಯಪ್ಪ, ಗೌರವಾಧ್ಯಕ್ಷರಾಗಿ ಲಕ್ಷ್ಮಣ್ ಅಯ್ಯಪ್ಪ, ಪ್ರಧಾನ ಕಾರ್ಯದರ್ಶಿಯಾಗಿ ವಾಮದೇವಪ್ಪ ಬಸಣ್ಣ, ಸಹ ಕಾರ್ಯದರ್ಶಿಯಾಗಿ ಬಸವರಾಜ್ ಕುಂಬಾರ್, ವೆಂಕೋಬ್ ಈರಣ್ಣ, ಖಜಾಂಚಿಯಾಗಿ ಅಮರೇಶ್ ಆದಪ್ಪ, ಗೌರವ ಸಲಹೆಗಾರರಾಗಿ ಬಸವರಾಜ್ ಕುಂಬಾರ್ ಮತ್ತು ಸಹ ಸಲಹೆಗಾರರಾಗಿ ಪರ್ವತಪ್ಪ ಆಯ್ಕೆಯಾದರು ಎಂದು ಚನ್ನಬಸವ ಅಲವನೂರ್ ಹೇಳಿದರು. ಈ ಸಂದರ್ಭದಲ್ಲಿ ಕುಂಬಾರ ಸಮಾಜದ ಮುಖಂಡರಾದ ಅಮರೇಶಪ್ಪ ಕುಂಬಾರ್, ಮಲ್ಲಿಕಾರ್ಜುನ್, ಬಸವರಾಜ್, ವೆಂಕಟೇಶ್ ಹಾಗೂ ವಾಮದೇವ ಉಪಸ್ಥಿತರಿದ್ದರು. ಕುಂಬಾರ ಸಮಾಜದ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರಾದ ಜಿಲ್ಲಾಧ್ಯಕ್ಷರ ಒಪ್ಪಂದದ ಮೇರೆಗೆ ಘೋಷಣೆ ಮಾಡಲಾಗಿದೆ. ಸಮಾಜದ ಅಭಿವೃದ್ಧಿಗಾಗಿ ಒಗ್ಗೂಡಿ ಮತ್ತು ತಾಲೂಕಿನ ಸಮಾಜದ ಸಂಘಟನೆಗೆ ಸಂಘಟಿಸಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸಮಾಜದ ಎಲ್ಲ ಹಿರಿಯ ಮುಖಂಡರು ಸೇರಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನಾಗಿ ತಾಲೂಕಾ ಸಮಾಜ ಘೋಷಣೆ ಮಾಡಲಾಯಿತು. ಅಧ್ಯಕ್ಷರು ಶ್ರೀಯುತ ಮಲ್ಲಿಕಾರ್ಜುನ್ ಕುಂಬಾರ್, ಸಾಕೇನ್ ಗಣೇಶ್ ನಗರ, ಮೂರ್ಮೈಕ್ಯ, ಹಾಗೂ ಗೌರವಾಧ್ಯಕ್ಷರು ಲಕ್ಷ್ಮಣ ಎಡಿನಾಳ್, ಉಪಾಧ್ಯಕ್ಷರು ವೀರೇಶ್ ಗೊಬ್ಬರ್ಕಲ್, ಪ್ರಧಾನ ಕಾರ್ಯದರ್ಶಿ ವಾಮದೇವಪ್ಪ ರೈಟ್ನೂರ್, ಖಜಾಂಚಿ ಅಮರೇಶ್ ದಿದಿ, ಉಪಾಧ್ಯಕ್ಷ ವೀರೇಶ್ ಗೊಬ್ಬರ್ಕಲ್, ಖಜಾಂಚಿ ಅಮರೇಶ್ ದಿದಿ, ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ಎಡಿನಾಳ್. ತಾಲೂಕಿನ ಕೆ ಹಂಚಿನಾಳ್ ಕ್ಯಾಂಪ್ನಲ್ಲಿ ಮಾದಾರ ಶಂಕರಪ್ಪನವರು ಅರವಟ್ಟಿಗೆ ಸೇವೆಯನ್ನು ಆರಂಭಿಸಿದ್ದು ಸುತ್ತಮುತ್ತಲಿನ ಜನ ಈ ಉತ್ತಮ ಕಾರ್ಯಕ್ಕೆ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಹಂಚಿನಾಳ್, ಜಾಳಿಹಾಳ್, ಬಸಾಪುರ್ಗೆ ಸುತ್ತಮುತ್ತಲಿನ ಪ್ರಯಾಣಿಕ ಜನರು ಬೇಸಿಗೆಯ ಬಿರು ಬಿಸಿಲಿಗೆ ಕುಡಿಯಲು ನೀರು ಇಲ್ಲದೆ ಪರಿತಪಿಸುತ್ತಿದ್ದರು. ಇದನ್ನು ಕಂಡ ಮೇದಾರ ಶಂಕರಪ್ಪನವರು ಸ್ವಂತ ದುಡ್ಡಿನಲ್ಲಿ ಅರವಟ್ಟಿಗೆ ನಿರ್ಮಿಸಿರುವುದು ಜನರಲ್ಲಿ ಸಂತಸ ತಂದಿದೆ. ಈ ಸಂದರ್ಭದಲ್ಲಿ ದುರ್ಗಾ ಪ್ರಸಾದ್, ದೇವರಮನಿ ಬಸಪ್ಪ, ಪಂಪನಗೌಡ, ಅಮರೇಶಪ್ಪ ನೆಟಕಲ್, ಸಂಗನಗೌಡ, ವಿರುಪಣ್ಣ ನಂದವಾಡಗಿ, ಮೂರ್ತಿ, ಕೋರಿ ಬಸವರಾಜ್, ಮೌನೇಶ್, ಈರಣ್ಣ ಮುಖ್ಯ ಶಿಕ್ಷಕರು, ಡಾಕ್ಟರ್ ಬಸವರಾಜ್ ಬಳಿಗಾರ್ ಉಪನ್ಯಾಸಕರು, ಪೇತೂರು ಮುಂತಾದವರಿದ್ದರು. ಇಡೀ ಕ್ಯಾಂಪ್ನಲ್ಲಿ ಯಾವುದಾದ್ರೂ ಮಾಡಬೇಕನ್ನೋದು ಒಳ್ಳೆಯ ಮನಸ್ಸನ್ನು ಇಟ್ಟುಕೊಂಡು ಈ ಒಂದು ಅರವಟ್ಟಿಗೆ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಮಾಡಿದ್ದಾರೆ. ಈ ನೀರನ್ನು ಎಲ್ಲರೂ ಕೂಡ ಸದ್ಬಳಕೆ ಮಾಡಿಸಬೇಕು. ಹನಿಯಾಗಿ ಕೂಡಿದ್ರೆ ಎಲ್ಲ, ತಿಳಿ ಕೂಡಿದ್ರೆ ಬಲ್ಲ ಅಂತ ಒಂದು ಜಾತಿ ಮಾತಿದೆ. ನಾವೆಲ್ಲರೂ ಕೂಡ ಅವರು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಸ್ವಾಗತಿಸುತ್ತಾ
ಹತ್ರ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಈ ಒಂದು ಕಲಶ ಕುಂಭ ಹೊರುವಾಗ ಮೊದಲಿಗೆ ಹೆಣ್ಣು ಮಕ್ಕಳಿಗೆ ನಮ್ಮ ಅಕ್ಕ ತಂಗಿಯರಿಗೆ ಸೀರೆಗಳನ್ನು ಇಟ್ಟು ಮಾಡಿದ್ರೆ ಅವ್ರು ಹುಮ್ಮಸ್ಸಿನಿಂದ ಬರ್ತಾರಂತೇಳಿ ಮೊದಲಿಗೆ ಆದ್ಯತೆ ಕೊಟ್ಟಂತ ವ್ಯಕ್ತಿಗಳು ನಮ್ಮ ಮೇದರ್ ಶಂಕರಪ್ಪ, ನಮ್ಮ ಆತ್ಮೀಯ ಸ್ನೇಹಿತ. ಇವರಿಗೆ ತಾಯಮ್ಮ ದೇವಿಯ ಆಶೀರ್ವಾದ ಸದಾ ಇರ್ತದೆ. ಇಂಥ ಒಳ್ಳೆ ಕಾರ್ಯಕ್ರಮಗಳಿಗೆ ಅವ್ರಿಗೆ ನಾವೆಲ್ಲರೂ ಕೂಡ ಸಾಥ್ ಕೊಟ್ಟು ಎಲ್ಲ ಹಿರಿಯರೇ. ಮನುಷ್ಯ ಬೇಡ ಅಂತ ಅನ್ನೋದು ಎರಡಕ್ಕೆ ಮಾತ್ರ, ಅನ್ನ ಮತ್ತು ನೀರು. ಉಳಿದೆಲ್ಲವನ್ನು ನಾವು ಆಸ್ತಿ ಬೇಕು, ಭೂಮಿ ಬೇಕು, ಎಲ್ಲವನ್ನು ಬಯಸ್ತೀವಿ. ಆದ್ರೆ ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಅನ್ನ, ನೀರು, ಮೂಲಭೂತ ಸೌಲಭ್ಯ ಸೌಕರ್ಯ ಅವುಗಳನ್ನು ಸಿಕ್ಕಾಗ ಮಾತ್ರ ಮನುಷ್ಯ ಬೇಡ ಅಂತಾನೆ. ಶಂಕರಪ್ಪನವರು ಒಳ್ಳೆಯ ಮನಸ್ಸು ಮಾಡಿ ನಮ್ಮ ಮಂಚಾಣ ಕ್ಯಾಂಪ್ನಲ್ಲಿ ಆತ ಎಲ್ರಿಗೂ ಒಂದು ಅರವಟ್ಟಿಗೆಯನ್ನು ಸ್ಥಾಪಿಸಿ ಬೇಸಿಗೆ ಕಾಲದಲ್ಲಿ ಯಾರೇ ಪ್ರಯಾಣಿಕರಿರ್ಬೋದು, ಸಾರ್ವಜನಿಕರಿರ್ಬೋದು, ಊರೊಳರಿರ್ಬೋದು, ಬೇವೂರಿರ್ಬೋದು, ಅವರೆಲ್ಲರಿಗೂ ಕೂಡ ಒಂದಿಷ್ಟು ಕುಡಿಯುವ ನೀರಿನ ದಾಹವನ್ನು ತಣಿಸುವಂತ ಕೆಲಸವನ್ನು ಆಲೋಚನೆ ಮಾಡಿದ್ದಾನೆ. ಶಂಕರಪ್ಪ ದೇವರವರಿಗೆ, ಅವ್ರ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ. ನಾವೆಲ್ಲರೂ ಅವರಿಗೆ ಸಹಕಾರ ಕೊಡೋಣ. ಮತ್ತೆ ಊರೊಳಗಡೆ ಇಂಥ ಒಳ್ಳೆ ಕೆಲಸಗಳನ್ನು ಮಾಡುವಂತ ಯಾವತ್ತೂ ಒಳ್ಳೆ ಮನಸ್ಸು ಶಂಕರಪ್ಪ ಮೇದರ್ ಅವರಿಗಿದೆ. ಅವರು ಜೀವನದಲ್ಲಿ ಇನ್ನಷ್ಟು ಅವರಿಗೆ ದೇವರ ಆರೋಗ್ಯ, ಐಶ್ವರ್ಯ, ಸಂಪತ್ತು ಕರುಣಿಸಲಿ ಅಂತೇಳಿ ವಂದಿಸ್ತೀನಿ. ಹಡಪದ ಸಮಾಜದಿಂದ ಹಡಪದ ಸಮಾಜ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ ಜಂಬಲದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಹಿರಿಯರು ಎಚ್.ಜಿ. ಹಂಪಣ್ಣ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಅನ್ನದಾನಿ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳು, ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಸಿದ್ದರಾಮಾನಂದಪುರಿ ಸ್ವಾಮಿಗಳು, ವರದಾನೇಶ್ವರ ಸ್ವಾಮಿಗಳು, ಮಹಂತ ಸ್ವಾಮಿಗಳು ಮುದ್ಗಲ್ ಆಗಮಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಅಧ್ಯಕ್ಷ ಗದ್ಯಪ್ಪ ಎಂ ಜಕ್ಕೇರಮಡು, ಉದ್ಘಾಟಕರಾಗಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ಶಿವರಾಜ್ ತಂಗಡಿಗಿ, ಎನ್ಎಸ್ ಬೋಸರಾಜ್ ಸೇರಿದಂತೆ ಅನೇಕ ವಿವಿಧ ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಎಚ್.ಜಿ. ಹಂಪಣ್ಣ ತಿಳಿಸಿದರು. ಈ ಸಂದರ್ಭದಲ್ಲಿ ಹಡಪದ ಸಮಾಜದ ತಾಲೂಕಾಧ್ಯಕ್ಷ ಭೀಮಣ್ಣ ಬೆಳಗುರ್ಕಿ, ಈರಣ್ಣ, ರಾಜಚಂದ್ರಪ್ಪ, ನಾಗರತ್ನ, ರೇಣುಕಾ, ಶರಣಪ್ಪ, ಸಿದ್ದು ಮಾಡಶಿರ್ವಾರ್, ದೊಡ್ಡಪ್ಪ ಕಳಮಳಿ, ಶರಣಪ್ಪ ಕುಂದಕ್ಕೂರ್, ಅಮರೇಶ್ ಭೋಗಾಪುರ್ ಸೇರಿದಂತೆ ಅನೇಕರಿದ್ದರು. ನಾವು ಇದೇ ತಿಂಗಳ 5ನೇ ತಾರೀಕಿನಂದು ರಾಯಚೂರು ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಸ್ವಾಭಿಮಾನ ಸಮಾವೇಶವನ್ನು ರಾಯಚೂರಿನ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳುವುದಾಗಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯರು ಆಗಮಿಸಿದ್ದಾರೆ. ಅವರೆಂದರೆ ಹಡಪದ ಅಪ್ಪಣ್ಣ ದೇವರ ಪೀಠ ಸುಕ್ಷೇತ್ರ ತಂಗಡಿಗಿ ಅನ್ನದಾನ ಭಾರತಿ ಅಪ್ಪಣ್ಣ ಸ್ವಾಮಿಗಳು, ಎರಡನೇದಾಗಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಬೋವಿಪೀಠ, ಸಿದ್ದರಾಮಾನಂದ ಪುರಿ ಮಹಾಸ್ವಾಮಿಗಳು ಕನಕಪುರಿ ಪೀಠ, ವರದಾನೇಶ್ವರ ಮಹಾಸ್ವಾಮಿಗಳು ವಾಲ್ಮೀಕಿ ಪೀಠ ಹಾಗೂ ಕಲ್ಯಾಣಾಶ್ರಮ ಮುದುಗಲಿನ ಮಹಂತ ಸ್ವಾಮೀಜಿಯವರು ಇವರೆಲ್ಲರೂ ಕೂಡ ದಯಮಾಡಿಸಿ ಈ ಒಂದು ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ, ಚಿಂತನಕ್ಕೆ ಹಚ್ಚಲಿದ್ದಾರೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ನೂತನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗದ್ದೆಪ್ಪ ಎಂ ಜಕ್ಕೇರಮಡು 3-4 ತಿಂಗಳ ಹಿಂದೆ ಜಿಲ್ಲಾ ಒಂದು ಸಂಘಟನೆಯನ್ನು ಮಾಡಿದ್ದೀವಿ. ನಾವು ಅದನ್ನು ನೋಂದಣಿ ಕೂಡ ಮಾಡಿಸಿದ್ದೀವಿ. ಆ ನೋಂದಣಿಯ ಪ್ರಕಾರ ಜಿಲ್ಲಾಧ್ಯಕ್ಷರಾಗಿ ಗದ್ದೆಪ್ಪ ಅವರಿದ್ದಾರೆ. ಸಿನ್ನೂರು ತಾಲೂಕಿನಿಂದ ಸಿದ್ದಪ್ಪ ಮಾಚೂರವರು ಉಪಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಸಮಾರಂಭಕ್ಕೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಮಂತ್ರಿಗಳು, ಅದೇ ರೀತಿಯಾಗಿ ಶಿವರಾಜ್ ತಂಗಡಿಗೆ ಅವರು ಟಿ.ಪಿ. ಆಗಿದೆ, ಬೋಸರಾಜ್ ಸಾಹೇಬರು, ರಾಜಾ ಅಮರೇಶ್ವರ ನಾಯಕರು, ಎಲ್ಲ MP ಗಳು ಮತ್ತು MLA ಅವರು ಎಲ್ಲರಿಗೂ ಕೂಡ ಈಗ ಖುದ್ದಾಗಿ ಭೇಟಿಯಾಗಿ ಹಾಲಿ ಮತ್ತು ಮಾಜಿ ಶಾಸಕರಿಗೆ ಆಮೇಲೆ ಮುಖಂಡರಿಗೆ ಮನವಿ ಪತ್ರವನ್ನು, ಆಹ್ವಾನ ಪತ್ರವನ್ನು ಕೊಟ್ಟಿದ್ದೀವಿ ಈಗಾಗಲೇ. ಇದಲ್ಲದೆ ವೇದಿಕೆ ಮೇಲೆ ಅವತ್ತಿನ ದಿವಸ ರಾಯಚೂರು ಜಿಲ್ಲಾಧ್ಯಕ್ಷರು ಮಾತ್ರವಲ್ಲ, ನಮ್ಮ ಹಡಪದ ಸಮಾಜ ಸುಮಾರು 17 ಜಿಲ್ಲೆಗಳಲ್ಲಿದೆ. 17 ಜಿಲ್ಲೆಗಳಲ್ಲಿ 32 ಜಿಲ್ಲೆಗಳ ಪೈಕಿ 17 ಜಿಲ್ಲೆಗಳಲ್ಲಿ ಹಡಪದ ಸಮಾಜ ಬಾಂಧವರಿದ್ದಾರೆ. ಅದು ಉತ್ತರ ಕರ್ನಾಟಕದಲ್ಲಿ. ಆ ಎಲ್ಲ ಅಧ್ಯಕ್ಷರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪ ಮುಂಡಗೋಡು ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಈ ಎಲ್ಲ ಮಕ್ಕಳ ಕಾರ್ಯಕಾರಿ ಸಮಿತಿಯವರು
ಮತ್ತು ರಾಯಚೂರು, ಲಿಂಗಸೂರು, ಸಿನ್ನೂರು ಎಲ್ಲ 7 ತಾಲೂಕುಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಬರ್ತಾರೆ. ಸುಮಾರು ಒಂದು 2,000 ಜನ ನಾವು ನಿರೀಕ್ಷೆ ಮಾಡಿದ್ವಿ. 2,000 ರಿಂದ 2,500 ಜನ ನಾವು ನಿರೀಕ್ಷೆ ಮಾಡಿದ್ವಿ. ಆ ದಿವಸ ಬರುವಂಥ ಸಾಧ್ಯತೆ ಇದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ನಮ್ಮ ಸಮಾಜ ಅಲಕ್ಷಿತ ಸಮುದಾಯಕ್ಕೆ ಒಳಪಟ್ಟಿದೆ. ತಮಗೀಗ ಎಲ್ಲ ಪತ್ರಿಕಾ ಮಿತ್ರರಿಗೆ ಗೊತ್ತಿದೆ. ಹಡಪದ ಅಂತ ಹೇಳಿದರೆ ಮೂಗು ಮುರಿಯುವಂಥವರು, ಅವಮಾನ ಮಾಡುವಂಥ ಶಬ್ದಗಳನ್ನು ಬಳಸಿ ಕೇಳುವಂಥದ್ದು ನಾವೆಲ್ಲ ಕಂಡಿದ್ದೇವೆ. ಆದರೆ ಹಡಪದ ಸಮಾಜ ಅದು ಸೇವಾ ಸಮಾಜ, ಮಾನವರ ಸೇವೆಯನ್ನು ಮಾಡುವಂಥದ್ದು. ಒಂದು ಹಡಪದ ಸಮಾಜ, ಇನ್ನೊಂದು ಮಡಿವಾಳ ಸಮಾಜ. ಮಡಿವಾಳ ಸಮಾಜವು ಕೂಡ ಅಷ್ಟೇ ಪವಿತ್ರವಾದಂಥ ಕೆಲಸವನ್ನು ಮಾಡ್ತಾ ಇದೆ. ನಾವು ಬಿಟ್ಟಂಥ ಮೈಲಿಗೆಯ ವಸ್ತ್ರಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಶುಚಿ ಮಾಡಿ ಇಸ್ತ್ರಿ ಮಾಡಿ ನಮ್ಗೆ ಕೊಡ್ತಾರೆ. ಅದೇ ರೀತಿಯಾಗಿ ಕ್ಷೌರಿಕ ಸಮಾಜ ಇದು ಕೂಡ ಮನುಷ್ಯನ ವ್ಯಕ್ತಿತ್ವವನ್ನು ಬೆಳಗಿಸುವಂಥ ಒಂದು ಕ್ಷೌರ ಕಾಯಕದಲ್ಲಿ ತೊಡಗಿದೆ. ಈಗ ಚಿಕ್ಕದೊಂದು ವಿರಾಮ. ಪ್ರಭಾಕರ್ ಚಿಣಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ, ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಒಬಿಸಿ ನಾಯಕ ಪ್ರಭಾಕರ್ ಚಿಣಿಯವರು ಕೊಪ್ಪಳದ ಎಂಪಿ ಟಿಕೆಟ್ ಆಕಾಂಕ್ಷಿ. ಉಪ್ಪಾರ ಸಮಾಜದ ನಾಯಕರಾಗಿರುವ ಚಿಣಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡ ಹೆಚ್ಚಾಗಿದೆ. ಕ್ಷೇತ್ರದ ತುಂಬಾ ಇವರ ಹೆಸರು ಕೇಳಿ ಬರುತ್ತಿದೆ. ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡನಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿಣಿ ಅವರ ಪಾತ್ರ ಹೆಚ್ಚಿದೆ. ಕ್ಷೇತ್ರದ ತುಂಬಾ ಸಕ್ರಿಯರಾಗಿರುವ ಚಿಣಿ ಅವರಿಗೆ ಅಪಾರ ಅಭಿಮಾನ ಬಳಗವಿದೆ, ಸಮಾಜದ ಬೆಂಬಲವಿದೆ. ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ. ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರ. ಯಶಸ್ವಿ ನೌಕರ ಯಶಸ್ವಿ ನಾಯಕನಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ. ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷರು, ಕಾರ್ಯಕರ್ತರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ ಚಿಣಿ ಅವರಿಗೆ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ. ಕೊಪ್ಪಳ ಕ್ಷೇತ್ರದಲ್ಲಿ ಒಬಿಸಿ ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ ಒಬಿಸಿ ಅಭ್ಯರ್ಥಿಗಳೇ ಇವರಿಗೆ ಆರಿಸಿ ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್ ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗು ಇದೆ. ಚಿಣಿ ಅವರು ಅಕ್ಟೋಬರ್ 30ರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು, ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಬಳಸಿಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು. ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿಣಿ. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ಮಕ್ಕಳಲ್ಲಿ ನೈತಿಕ ಮೌಲ್ಯ ಹೆಚ್ಚಾಗಬೇಕಿದೆ. ತಂತ್ರಜ್ಞಾನ ಶಿಕ್ಷಣ, ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣದ ಚರ್ಚೆ ಹಲವು ರೀತಿಯಲ್ಲಿ ಶಿಕ್ಷಣದ ಪ್ರಕಾರಗಳಲ್ಲಿ ನಾವು ಕಾಣಬಹುದಾಗಿದೆ ಎಂದು ಉಪನ್ಯಾಸಕ ಶರಣಪ್ಪ ಹೊಸಳ್ಳಿ ತಿಳಿಸಿದ್ದಾರೆ. ಅವರು ನಗರದ ಡಾಕ್ಟರ್ ತಿಮ್ಮನಗೌಡ ಪ್ರೌಢಶಾಲೆ, ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು, ಕನ್ನಡ ಸಾಹಿತ್ಯ ಪರಿಷತ್ ಸಿಂಧನೂರು ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ದಿವಂಗತ ವೆಂಕಣ್ಣ ಸಾಹುಕಾರ್ ಕುರುಕುಂದಿ ಸ್ಮಾರಕ ದತ್ತಿ, ದಿವಂಗತ ಗವಿಸಿದ್ದಪ್ಪ ವೀರಣ್ಣ ಪಗಡೆದಿನ್ನಿ ಕುರುಕುಂದಿ ಸ್ಮಾರಕ ದತ್ತಿ, ಎಂಎಸ್ ಗೌಡ ಸ್ಮಾರಕ ದತ್ತಿ, ದೇವರಾಜ್ ಶೇಟ್ ಸ್ಮಾರಕ ದತ್ತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು. ತತ್ವ ಪದಕಾರ ನಾರಾಯಣಪ್ಪ ಮಾಡಶಿರ್ವಾರ್ ಮಾತನಾಡಿ, ತಾಲೂಕಿನ ಕಲಾವಿದರನ್ನು ಗುರುತಿಸಿ ಕನ್ನಡ ಸಾಹಿತ್ಯ ಪರಿಷತ್ ಗೌರವಿಸುವ ಕಾರ್ಯ ಮಾಡಿಕೊಂಡು ಬಂದಿರುವುದು ನೋಡಿ ನಮಗೆ ಬಹಳಷ್ಟು ಖುಷಿಯಾಗಿದೆ. ಪ್ರತಿ ತಿಂಗಳು ಕವಿಗೋಷ್ಠಿಯನ್ನು ಮಾಡುವ ಮೂಲಕ ಹೊಸ ಕವಿಗಳಿಗೆ ಸ್ಫೂರ್ತಿದಾಯಕವಾಗಿದೆ. ಪರಿಷತ್ತಿನ ನಡೆ ಹಳ್ಳಿ ಕಡೆ ಎನ್ನುವ ವಿನೂತನ ಕಾರ್ಯಕ್ರಮ ಮಾಡಿ ಎಲ್ಲರ ಮನಸ್ಸು ಗೆದ್ದಿದ್ದಾರೆ. ನಮ್ಮಂತಹ ತತ್ವ ಪದಕಾರ ಕಲಾವಿದರಿಂದ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿ ಕಲಾವಿದರ ಗಣತೆ ಹೆಚ್ಚಿಸುವ ಕಾರ್ಯ ಪಂಪಯ್ಯ ಸ್ವಾಮಿ ಸಾಲಿಮಠ್ ಮಾಡಿದ್ದಾರೆ ಎಂದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಹೊನ್ನನಗೌಡ ಬೆಳಗುರ್ಕಿ, ನಿರುಪದಪ್ಪ ಜೋಳದರಾಶಿ ವಕೀಲರು, ವಿಜಯ್ ಕುಮಾರ್ ಟಿಎಸ್, ದಯಾನಂದ ಹಿರೇಮಠ್, ಮಲ್ಲನಗೌಡ, ವೀರೇಶ್ ಹೊಸಮನಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಂಪಯ್ಯ ಸ್ವಾಮಿ ಸಾಲಿಮಠ್ ಅಂತರಗಂಗೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ವಂದಿಸಿದರು. ಶಿಕ್ಷಣ ಪಡಿತಿರೋದು ಯಾಕೆ ಗೊತ್ತಾ? ಇವತ್ತು ಹೋಗಿ ಅಪ್ಪ ಅಮ್ಮನ ಕೇಳ್ರಿ, ಮನೆಗೆ ಹೋಗಿ, ಅಮ್ಮ ನನ್ನ ಯಾಕೆ ಶಾಲೆ ಕಳಿಸ್ತಿದ್ದೀರಿ, ಅಪ್ಪ ಯಾಕೆ ಶಾಲೆ ಕಳಿಸ್ತೀವಿ,
ಅವ್ರು ಯಾವ್ದು ನಿಮ್ಗೆ ಒಂದೇ ಹೇಳಲ್ಲ. ಯಾರು ಬಹಳ ಓದಿದ ತಂದೆ ತಾಯಿ ಇದ್ರೆ ಒಂದು ಮಾತು ಹೇಳ್ತಾರೆ, ಏನಂದ್ರೆ ನೀನು ಒಳ್ಳೆ ನೌಕರಿ ತಗೋಬೇಕು ಅಂತ ಓದ್ದವ್ರು ಹೇಳ್ತಾರೆ. ಓದ್ದೇ ಇರೋ ತಂದೆ ತಾಯಿ ಇದ್ರ ನಮ್ಗಿಂತ ಚಂದ ಬದುಕಬೇಕು, ನಮ್ಮಂಗ ಆಗ್ಬೇಡಮ್ಮ, ನಮ್ಮಂಗ ಆಗ್ಬೇಡಪ್ಪ ಅಂತಾರೆ. ಅಂದ್ರೆ ಅರ್ಥ ಏನ್ ಹೇಳ್ರಿ, ನಾವು ಹೆಂಗ್ ಬದುಕ್ತಿದೀವಲ್ಲ ಅದಕ್ಕೆಲ್ಲ ಚಂದ ನೀವು ಬದುಕ್ಬೇಕ, ಆ ತರದ ಬದುಕು. ಅಂದ್ರೆ ಅಂಥದ್ದು ಏನದು ಬದುಕು? ಇಡೀ ಜೀವನ ಪೂರ್ತಿ ಓದುದು ಮುಗಿಯೋದಿಲ್ಲ. ಈಗ ನಾನು ಓದಿದ್ದೀನಿ, ಪಾಠ ಮಾಡ್ತೀನಿ ಅಂದ್ರೂ ಕೂಡ ನಾನು ನಿಮ್ಮಂಗೆ ದಿನನಿತ್ಯ ಓದ್ತಿದ್ದೀನಿ. ಯಾಕೆ ಓದ್ತೀನಿ ಗೊತ್ತಾ? ನನಗೆ ಇನ್ನೂ ಓದೋದು ಮುಗಿದಿಲ್ಲ. ಸರ್ ಏನ್ ಸರ್ ನೀವೆಲ್ಲ ಮತ್ತೆ ಟೀಚರ್ ಇದ್ದೀರಿ, ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಓದ್ಬೇಕಲ್ಲ, ನಿಮಗೆ ಪಾಠ ಮಾಡ್ಬೇಕಾದ್ರೆ ನಾನು ಓದ್ಬೇಕಲ್ಲ. ಅಂದ್ರೆ ಶಿಕ್ಷಣ ಅನ್ನೋದು ಎಂದಿಗೂ ಮುಗಿಯಲ್ಲ, ಲೈಫ್ ಟೈಮ್ ನಾವಿರೋ ತನಕ ನಮ್ಮ ಜೊತೆಗೆ ಇರ್ತಾರೆ. ಬರೀ ನೌಕರಿಗಾಗಿ ಅಲ್ಲ, ಅಪ್ಪ ಅಮ್ಮ ನೋಡ್ಕೊಳ್ಳೋದಕ್ಕೋಸ್ಕರ ಅಲ್ಲ, ಇಡೀ ನನ್ನ ಜೀವನದ ಎಲ್ಲ ಘಟನೆಗಳಿಗೆ, ನನ್ನ ಜೀವನದಾಗ ಏನೇನು ಬೇಕು ಅನ್ಕೊಳ್ತೀವಲ್ಲ ಎಲ್ಲದಕ್ಕೂ ಉತ್ತರವೇ ಶಿಕ್ಷಣ. ನೋಡ್ರಿ, ನೀವು ಶಿಕ್ಷಣ ಪಡೀಲಿಲ್ಲ ಅಂದ್ರೆ ಭಯ ಇರ್ತದೆ, ಹೌದಿಲ್ಲ? ಯಾರ ಜೊತೆಗೆ ಆದ್ರೂ ಮಾತಾಡ್ಬೇಕಾದ್ರೆ ಏನಾದ್ರು ಅದೇ ಚೆನ್ನಾಗಿ ಓದಿಬಿಟ್ರೆ ಓದಿದಾರಿಗೆ ಗೌರವ ಕೊಡ್ತಾರಿಲ್ಲ. ಯಾಕೆ ಕೊಡ್ತಾರೆ ಹೇಳ್ರಿ? ಅವ್ರಿಗೆಲ್ಲ ಗೊತ್ತೈತೆ ಅಂತ. ಅಂದ್ರೆ ಇಡೀ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋ ವ್ಯವಸ್ಥೆ, ಮತ್ತೆ ಸಂಸ್ಕೃತಿಯನ್ನ ತಿಳ್ಕೊಳ್ಳೋದು, ಆಚಾರ ವಿಚಾರಗಳನ್ನ ತಿಳ್ಕೊಳ್ಳೋದು, ಹೇಗೆ ಬದುಕಬೇಕು ಈ ಸಮಾಜದೊಳಗೆ ಚೆನ್ನಾಗಿ ಅನ್ನೋದನ್ನ ತಿಳಿಸೋದೇ ಶಿಕ್ಷಣ. ಶಿಸ್ತುಬದ್ಧವಾಗಿ ಸಂಸ್ಕೃತಿಯನ್ನು ಹೊಂದಿದ ವ್ಯಕ್ತಿಗಳ ನಿರ್ಮಾಣವೇ ಶಿಕ್ಷಣ. ಪ್ರಾಣಿಗೂ ಮನುಷ್ಯನಿಗಿರೋ ವ್ಯತ್ಯಾಸ ಏನ್ ಗೊತ್ತಾ? ನಮ್ಗೆ ಯೋಚನೆ ಮಾಡೋ ಶಕ್ತಿ ಐತೆ, ಕಲಿಯೋ ಸಾಮರ್ಥ್ಯ ಜಾಸ್ತಿ ಐತೆ. ಹಂಗಾಗಿ ನಮಗೆ ಎಲ್ಲವುಗಳನ್ನ ಕಲಿತಾ ಪ್ರಾಣಿಗಿಂತ ಭಿನ್ನವಾಗಿ ಬುದ್ಧಿವಂತ ಪ್ರಾಣಿಯಾಗಿ ಈ ಸಮಾಜಕ್ಕೆ ನಮ್ಮಿಂದ ಏನಾದ್ರೂ ಕೊಡ್ಬೇಕಂತ. ಬರೀ ಗಳಿಸೋದಲ್ಲ, ಬರೀ ನೌಕರಿ ತಗೊಳ್ಳೋದಲ್ಲ, ಅಪ್ಪ ಅಮ್ಮನ ನೋಡ್ಕೊಳ್ಳೋದ್ರ ಜೊತೆಗೆ ಇಡೀ ಸಮಾಜದಲ್ಲಿ ಎಲ್ರಿಗೋಸ್ಕರ ಬದುಕುವುದು ಶಿಕ್ಷಣ. ಆ ರೀತಿಯ ಯೋಚನೆಗಳನ್ನು ನಿಮ್ಮಲ್ಲಿ ಬೆಳೆಸುವ ಒಂದು ವ್ಯವಸ್ಥೆಯೇ ಶಿಕ್ಷಣ. ಮಾರ್ಚ್ 3ರಿಂದ 6ನೇ ತಾರೀಕುವರೆಗೆ ಮಕ್ಕಳಿಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ತಪ್ಪದೆ ಮಕ್ಕಳಿಗೆ ಪೋಲಿಯೋ ಹಾಕಿಸುವಂತೆ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಅಯ್ಯನಗೌಡ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ನಗರದ ತಾಲೂಕಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಮುಂದೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, 0 ಯಿಂದ 5 ವರ್ಷದೊಳಗಿನ ತಾಲೂಕಿನಲ್ಲಿ 45,345 ಮಕ್ಕಳಿದ್ದಾರೆ ಎಂದರು. ಮಾರ್ಚ್ 3ರಿಂದ 6ರ ತನಕ ಅಂದರೆ 4 ದಿನಗಳ ಪೋಲಿಯೋ ಕಾರ್ಯಕ್ರಮ ನಡೆಯಲಿದೆ. ಮೊದಲ ದಿನ ಬೂತ್ ಮಟ್ಟದಲ್ಲಿ ಅಂದರೆ ಅಂಗನವಾಡಿ ಕೇಂದ್ರಗಳಲ್ಲಿ, ಉಪಕೇಂದ್ರ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೂತ್ಗಳನ್ನು ತೆರೆದು ಮಕ್ಕಳಿಗೆ ಪೋಲಿಯೋ ಹಾಕಲಾಗುವುದು. ನಿಮ್ಮ ಹತ್ತಿರವಿರುವ ಬೂತ್ ಕೇಂದ್ರಗಳಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ಲಸಿಕೆ ಹಾಕಿಸಿಕೊಳ್ಳಬೇಕೆಂದರು. ಮಾರ್ಚ್ 2ರಿಂದ ಮನೆ ಮನೆಗೆ ಆರೋಗ್ಯ ಇಲಾಖೆ ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು 248 ತಂಡಗಳು 596 ಸಿಬ್ಬಂದಿಗಳು ಕಾರ್ಯನಿರ್ವಹಿಸಲಿದ್ದಾರೆ. ಅಲ್ಲದೆ 10 ಸಂಚಾರಿ ಬೂತ್ಗಳಲ್ಲಿ ಸಹ ಸಿಬ್ಬಂದಿಗಳು ಮಕ್ಕಳಿಗೆ ಪೋಲಿಯೋ ಹನಿ ಹಾಕಲಾಗುವುದು ಎಂದರು. ಭಾರತ ಈಗಾಗಲೇ ಪೋಲಿಯೋ ಮುಕ್ತ ಭಾರತವಾಗಿದೆ. ಆದರೂ ಸಹ ನಿರಂತರವಾಗಿ ಪೋಲಿಯೋ ಮೇಲೆ ಜಯ ಸಾಧಿಸುವ ಮೂಲಕ ಗೆಲುವನ್ನು ಮುಂದುವರಿಸಲು ಆರೋಗ್ಯ ಇಲಾಖೆಯ ಜೊತೆಗೆ ಸಾರ್ವಜನಿಕರು ಕೈಗೂಡಿಸುವ ಮೂಲಕ ಪೋಲಿಯೋ ಮರುಕಳಿಸದಂತೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಎಂದು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿಯಾದ ಡಾಕ್ಟರ್ ನಾಗರಾಜ್ ಕಾಟ್ವಾ ಹೇಳಿದರು. ಈ ಸಂದರ್ಭದಲ್ಲಿ ತುರ್ವಿಹಾಳ್ ಎಸಿಡಿಪಿಒ ಚಂದ್ರಶೇಖರ್, ಜಿಲ್ಲಾ ಉಪ ಆರೋಗ್ಯ ಶಿಕ್ಷಣಾಧಿಕಾರಿಯಾದ ಬಸಯ್ಯ, ತಾಲೂಕಾ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಸಂಗನಗೌಡ ಪಾಟೀಲ್, ರಂಗನಾಥ್ ಗುಡಿ, ಸಿಂಧನೂರು ಸಿಡಿಪಿಒ ಕಚೇರಿಯ ಎಫ್ಡಿಎ ಶರಣಬಸವ, ಆರ್ಕೆಎಸ್ಕೆ ರಾಮಾಂಜನೇಯ, ತ್ರಿವೇಣಿ, ಸನ್ರೈಸ್ ಕಾಲೇಜಿನ ಪ್ರಾಚಾರ್ಯರಾದ ಸಿರಿಲ್ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸನ್ರೈಸ್ ಕಾಲೇಜಿನ ವಿದ್ಯಾರ್ಥಿಗಳು ಪೋಲಿಯೋ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದ್ದರು. ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ತಾಲೂಕಿನಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಭಾನುವಾರ ಮಾರ್ಚ್ 3ನೇ ತಾರೀಕಿನಿಂದ ಹಮ್ಮಿಕೊಂಡಿದ್ದೇವೆ. ಸತತ 4 ದಿನಗಳವರೆಗೆ ಮಾರ್ಚ್ 3ರಿಂದ 6ರವರೆಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಉಪಕೇಂದ್ರಗಳಲ್ಲಿ, ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಮಾರ್ಚ್ 3ನೇ ತಾರೀಕು ಆಯ್ತವಾರದಂದು ನಾವು ಬೂತ್ ಡೇನಲ್ಲಿ ಎಲ್ಲ ಮಕ್ಕಳನ್ನು ತಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ, ಉಪಕೇಂದ್ರಗಳಿಗೆ,
ಶಾಲೆಗಳಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಇರ್ತಕ್ಕಂಥ ಬೂತ್ಗಳಲ್ಲಿ ಎಲ್ಲ ಪಾಲಕರು ತಮ್ಮ 5 ವರ್ಷದ ಒಳಗಿನ ಮಕ್ಕಳನ್ನು ಕರೆತಂದು ಪೋಲಿಯೋ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕಾಗಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಇದರಲ್ಲಿ ನಮ್ಮ ಸನ್ರೈಸ್ ಕಾಲೇಜ್ ಆಫ್ ನರ್ಸಿಂಗ್ ಸ್ಟೂಡೆಂಟ್ಸ್ ವತಿಯಿಂದ ಇಂದು ನಾವು ನಗರದಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಪರವಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಗೆಲ್ಲೂ ತಿಳಿದಿರೋ ಹಾಗೆ ಭಾರತ ದೇಶವು ಈಗಾಗಲೇ ಪೋಲಿಯೋ ಮುಕ್ತ ದೇಶವಾಗಿದೆ. ಆದರೂ ಸಹ ಈ ಒಂದು ಪೋಲಿಯೋ ಬೇರೆ ಪಕ್ಕದ ರಾಷ್ಟ್ರಗಳಲ್ಲಿ ಇರುವುದರಿಂದ ಆ ಒಂದು ವೈರಾಣುವಿನ ಸರ್ಕ್ಯುಲೇಷನನ್ನು ನಮ್ಮ ದೇಶದಲ್ಲಿ ಕುದಿಸುವುದಕ್ಕೋಸ್ಕರ ಆ ಒಂದು ವೈರಸ್ಸನ್ನು ಮತ್ತೆ ಇಲ್ಲಿ ಸರ್ಕ್ಯುಲೇಷನ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಈ ಒಂದು ಪಲ್ಸ್ ಪೋಲಿಯೋ ಫ್ರೀಯನ್ನು ಹಾಕಲಾಗುತ್ತೆ. ಸೊ ಎಲ್ಲ ಸಾರ್ವಜನಿಕರು ಮಾರ್ಚ್ 3ರಿಂದ ಮಾರ್ಚ್ 6ನೇ ತಾರೀಕಿನೊಳಗಾಗಿ ಎಲ್ಲ ಮಕ್ಕಳಿಗೆ 5 ವರ್ಷದ ಮಕ್ಕಳಿಗೆ ಪಲ್ಸ್ ಪೋಲಿಯೋವನ್ನು ಹಾಕಿಸುವ ಮೂಲಕ ಈ ಒಂದು ಪೋಲಿಯೋ ವೈರಾಣು ಹರಡುವಿಕೆಯನ್ನು ತಡೆಗಟ್ಟಿ ನಮ್ಮ ದೇಶವನ್ನು ಇದೇ ರೀತಿ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಉಳಿಲಿಕ್ಕೆ ಎಲ್ಲರೂ ಸಹಾಯ ಮಾಡೋಣ. ಅದೇ ರೀತಿಯಾಗಿ ಇಂದು ಈ ಒಂದು ಕಾರ್ಯಕ್ರಮಕ್ಕೆ ಜಾಥಾವನ್ನು ನಮ್ಮ ಸನ್ರೈಸ್ ತಾಲೂಕು ವತಿಯಿಂದ ಹಮ್ಮಿಕೊಂಡಿದ್ದೇವೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಸಾರ್ವಜನಿಕರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಂಡು ತಮ್ಮೆಲ್ಲ ಮಕ್ಕಳಿಗೆ ತಪ್ಪದೇನೆ ಬೂತಿಗೆ ಕರ್ಕೊಂಡು ಹೋಗಿ 2 ಹನಿ ಪಲ್ಸ್ ಪೋಲಿಯೋ 2 ಹನಿ ಪೋಲಿಯೋ ಲಸಿಕೆಯನ್ನು ಹಾಕಿಸಬೇಕು ಅಂತೇಳಿ ನಾವು ನಿಮಗೆ ಕೇಳ್ಕೊಳ್ತೇವೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಒಬಿಸಿ ನಾಯಕ ಪ್ರಭಾಕರ್ ಚಿಣಿಯವರು ಕೊಪ್ಪಳದ ಎಂಪಿ ಟಿಕೆಟ್ ಆಕಾಂಕ್ಷಿ. ಉಪ್ಪಾರ ಸಮಾಜದ ನಾಯಕರಾಗಿರುವ ಚಿಣಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡ ಹೆಚ್ಚಾಗಿದೆ. ಕ್ಷೇತ್ರದ ತುಂಬಾ ಇವರ ಹೆಸರು ಕೇಳಿ ಬರುತ್ತಿದೆ. ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡನಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿಣಿ ಅವರ ಪಾತ್ರ ಹೆಚ್ಚಿದೆ. ಕ್ಷೇತ್ರದ ತುಂಬಾ ಸಕ್ರಿಯರಾಗಿರುವ ಚಿಣಿ ಅವರಿಗೆ ಅಪಾರ ಅಭಿಮಾನ ಬಳಗವಿದೆ. ಸಮಾಜದ ಬೆಂಬಲವಿದೆ. ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ. ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರ. ಯಶಸ್ವಿ ನೌಕರ ಯಶಸ್ವಿ ನಾಯಕನಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ. ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ ಚಿಣಿ ಅವರಿಗೆ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ. ಕೊಪ್ಪಳ ಕ್ಷೇತ್ರದಲ್ಲಿ ಒಬಿಸಿ ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ ಒಬಿಸಿ ಅಭ್ಯರ್ಥಿಗಳೇ ಈವರೆಗೆ ಆರಿಸಿ ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್ ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗು ಇದೆ. ಚಿಣಿ ಅವರು ಅಕ್ಟೋಬರ್ 30ರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಬಳಸಿಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು. ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿಣಿ.